ಈ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಧಾರವಾಡ ಉಪನಗರ ಪೊಲೀಸ್ ಠಾಣಾ ಸರಹದ್ದಿನಲ್ಲಿರುವ ಕೆಳಗೇರಿ ಅನ್ನುವಂಥ ಏರಿಯಾದಲ್ಲಿ ಅಶೋಕ್ ಬಂಡಿವಡ್ಡರ್ ಅಂತ ಸುಮಾರು 35 ವರ್ಷದ ಒಬ್ಬ ವ್ಯಕ್ತಿ, ಆತ ಮತ್ತು ಆತನ ಅಳಿಯ ಅಂದರೆ ತಂಗಿ ಮಗ ಏನಿದ್ದಾನೆ ಅವ್ರ ನಡುವೆ ಒಂದು ಸಂಘರ್ಷ ಆಗಿದೆ. ಆ ಸಂಘರ್ಷದಲ್ಲಿ ಈ ಬಾಲಕ ಏನಿದ್ದಾನೆ 8ನೇ ಕ್ಲಾಸ್ ಓದ್ತಾ ಇದ್ದಾನೆ. ಈತನಿಗೆ ಓದ್ಕೋ, ಸ್ವಲ್ಪ ಟೈಮ್ ವೇಸ್ಟ್ ಮಾಡಬೇಡ, ಮನೇಲಿ ಜವಾಬ್ದಾರಿಯಿಂದ ಇರು, ಸ್ಟಡೀಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡು ಅಂತಂದು ಬೈದಿರ್ತಾನೆ ಮಾವ. ಒಂದು 2-3 ಸಂದರ್ಭದಲ್ಲಿ ಬೈದಿರ್ತಾನೆ ಮತ್ತು ಒಂದು ಸ್ವಲ್ಪ ಕಿರಿಕಿರಿ ಆಗಿರುತ್ತೆ ಅದರಿಂದ ಹುಡುಗನಿಗೆ. ಅವಾಗ ಮತ್ತೊಮ್ಮೆ ಹೇಳಿದಾಗ ಬರೀ ಇದೇ ಮಾಡ್ತೀಯ ಅಂತಂದ್ಬಿಟ್ಟು ಮನೇಲಿದ್ದಂಥ ಒಂದು ಚಾಕು ತೊಗೊಂಡ್ಬಿಟ್ಟು ಮಾವನಿಗೆ ಹಾಕಿದ್ದಾನೆ. ಅದು ಬೆನ್ನಿನ ಭಾಗಕ್ಕೆ ಬಿದ್ದು ಸ್ವಲ್ಪ ಡೀಪ್ ಇಂಜುರಿ ಆಗಿದೆ. ಹುಡುಗ ಜುವೆನೈಲ್ ಜುವೆನೈಲ್ ಆ್ಯಕ್ಟ್ ಏನಿದೆ ಅದ್ರ ಪ್ರಕಾರ ಪ್ರಕರಣ ದಾಖಲಿಸ್ಕೊಂಡು ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗಿದೆ. ಈ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಧಾರವಾಡ ಉಪನಗರ ಪೊಲೀಸ್ ಠಾಣಾ ಸರಹದ್ದಿನಲ್ಲಿರುವ ಕೆಳಗೇರಿ ಅನ್ನುವಂಥ ಏರಿಯಾದಲ್ಲಿ ಅಶೋಕ್ ಬಂಡಿವಡ್ಡರ್ ಅಂತ ಸುಮಾರು 35 ವರ್ಷದ ಒಬ್ಬ ವ್ಯಕ್ತಿ, ಆತ ಮತ್ತು ಆತನ ಅಳಿಯ ಅಂದರೆ ತಂಗಿ ಮಗ ಏನಿದ್ದಾನೆ ಅವ್ರ ನಡುವೆ ಒಂದು ಸಂಘರ್ಷ ಆಗಿದೆ. ಆ ಸಂಘರ್ಷದಲ್ಲಿ ಈ ಬಾಲಕ ಏನಿದ್ದಾನೆ 8ನೇ ಕ್ಲಾಸ್ ಓದ್ತಾ ಇದ್ದಾನೆ. ಈತನಿಗೆ ಓದ್ಕೋ, ಸ್ವಲ್ಪ ಟೈಮ್ ವೇಸ್ಟ್ ಮಾಡಬೇಡ, ಮನೇಲಿ ಜವಾಬ್ದಾರಿಯಿಂದ ಇರು, ಸ್ಟಡೀಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡು ಅಂತಂದು ಬೈದಿರ್ತಾನೆ ಮಾವ. ಒಂದು 2-3 ಸಂದರ್ಭದಲ್ಲಿ ಬೈದಿರ್ತಾನೆ ಮತ್ತು ಒಂದು ಸ್ವಲ್ಪ ಕಿರಿಕಿರಿ ಆಗಿರುತ್ತೆ ಅದರಿಂದ ಹುಡುಗನಿಗೆ. ಅವಾಗ ಮತ್ತೊಮ್ಮೆ ಹೇಳಿದಾಗ ಬರೀ ಇದೇ ಮಾಡ್ತೀಯ ಅಂತಂದ್ಬಿಟ್ಟು ಮನೇಲಿದ್ದಂಥ ಒಂದು ಚಾಕು ತೊಗೊಂಡ್ಬಿಟ್ಟು ಮಾವನಿಗೆ ಹಾಕಿದ್ದಾನೆ. ಅದು ಬೆನ್ನಿನ ಭಾಗಕ್ಕೆ ಬಿದ್ದು ಸ್ವಲ್ಪ ಡೀಪ್ ಇಂಜುರಿ ಆಗಿದೆ. ಹುಡುಗ ಜುವೆನೈಲ್ ಜುವೆನೈಲ್ ಆ್ಯಕ್ಟ್ ಏನಿದೆ ಅದ್ರ ಪ್ರಕಾರ ಪ್ರಕರಣ ದಾಖಲಿಸ್ಕೊಂಡು ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗಿದೆ.